ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಅಮ್ಮ ಮನೆಯ ಮಾರಿ ಹಬ್ಬದ 3ನೇ ವಿಡಿಯೋ ಆಗಿರುತ್ತೆ. ಅಂದರೆ 4 ದಿವಸ ನಡೆಯುವಂಥ ಹಬ್ಬದಲ್ಲಿ ಇದು 3ನೇ ದಿನ ಮತ್ತು 4ನೇ ದಿನ ನಡೆಯುವಂಥ ಹಬ್ಬದ ವಿಡಿಯೋ ಆಗಿರುತ್ತೆ. 3ನೇ ದಿನ ಏನು ಮಾಡ್ತಾರೆ ಅಂತಂದರೆ ಮಾರಿ ಹಬ್ಬದ ದಿನ ನೋಡಿರಿ ಮರಿ ತೆರೆಯೋದು ಅಂತ ಮಾಡ್ತಾರೆ. ಇದು ನಾವು ಮಾಡೋ ಅಂತಲ್ಲ, ಬೇರೆ ಇವ್ರು ಮಾಡ್ತಾ ಇರೋದು. ದೇವಸ್ಥಾನಕ್ಕೆ ಹೋಗಿ ಮರಿನ ಬಲಿ ಕೊಟ್ಟು ಆ ನಂತರ ಏನು ಮಾಡ್ತಾರೆ, ಅದು ಮೈಲಿಗೆ ಆಗಿರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೋಸ್ಕರ ದೇವಸ್ಥಾನ ಪೂರ್ತಿ ಮತ್ತೆ ಎಲ್ಲನೂ ಒಂದು ಕಡೆಯಿಂದ ವಾಶ್ ಮಾಡಿ, ದೇವ್ರ ಮೇಲಿರೋ ಹೂವು ಎಲ್ಲನೂ ತೆಗೆದು ಎಲ್ಲನೂ ವಾಶ್ ಮಾಡಿ, ಸುತ್ತ ರಂಗ ಇರುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ನೈಟು ಹುಡುಗರುಗಳು ಗಂಡಸರುಗಳೆಲ್ಲ ಕುಣಿತಾರೆ ಇಲ್ಲಿ ಸುತ್ತ. ಅದರಿಂದ ಇಡೀ ದಿನ 3 ಗಂಟೆ ಮೇಲೆ ಊರಲ್ಲಿರೋಂಥ ಎಲ್ಲರೂ ಹೋಗಿ ಬಿಂದಿಗೆಲಿ ಚಂಬಲಿ ಬೇವಿನ ಸೊಪ್ಪು ತಗೊಂಡು ನೀರನ್ನು ಸುತ್ತ ಹುಯ್ಯುವಂಥದ್ದು. ನೋಡಿ, ನಾನು ನಮ್ಮ ಯಜಮಾನರು ಮತ್ತು ನನ್ನ ಮಗ 3 ಜನನೂ ನೀರು ಹಾಕ್ತಾಯಿದ್ದೀವಿ. ಈ ಥರ ಊರಲ್ಲಿರೋ ಪ್ರತಿಯೊಬ್ಬರು ಕೂಡ ನೀರನ್ನು ಹಾಕ್ತಾರೆ. ನೋಡಿ, ದೇವಸ್ಥಾನ ಪೂರ್ತಿ ಮತ್ತೆ ಕ್ಲೀನ್ ಮಾಡಿ ದೇವ್ರ ಮೇಲಿರುವಂಥ ಹೂವು ಎಲ್ಲನೂ ತೆಗೆದು ದೇವಸ್ಥಾನದ ಒಳಗಡೆಗೆ ಯಾರೂ ಎಂಟ್ರಿ ಇಲ್ಲ. ಇನ್ನು ನಾಳೆ ಬೆಳಿಗ್ಗೆ ಅಗ್ನಿ ಆದಮೇಲೆ ಒಳಗಡೆಗೆಲ್ಲ ಎಂಟ್ರಿ ಕೊಡೋ ಅಂಥದ್ದು. ಅಲ್ಲಿ ತನಕ ದೇವರು ಒಬ್ಬರನ್ನೂ ಕೂಡ ಬಿಡೋದಿಲ್ಲ ಒಳಗಡೆ. ಹೊರಗಡೆ ಮಂಗಳಾರತಿ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಸುತ್ತ ನೀರು ಹಾಕ್ಬಿಟ್ಟು ಹೋಗೋ ಅಂಥದ್ದು ಇಲ್ಲಿ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ. ಅದಾದಮೇಲೆ ಪಾನಕ ಮತ್ತು ಮಜ್ಜಿಗೆ ಕೊಡ್ತಾಯಿದ್ದಾರೆ. ಪಾನಕ ಮತ್ತು ಮಜ್ಜಿಗೆನ ಕುಡ್ಕೊಂಡು ನಾವಿಲ್ಲೇ ಸಿಂಪಲಾಗಿ ಒಂದು ಫೋಟೋ ತಗೊಂಡ್ವಿ. ಹಾಗೆಯೇ ಪ್ರಸಾದ ಕೂಡ ಕೊಡ್ತಾಯಿದ್ರು, ಬಾತ್ ಮಾಡಿಸಿದ್ರು, ಬಾತ್ನೂ ಕೂಡ ಕೊಡ್ತಾಯಿದ್ರು, ತಗೊಂಡ್ವಿ. ಇದು 3ನೇ ದಿನದ ವಿಡಿಯೋ ಆಗಿರುತ್ತೆ. ಮತ್ತು 4ನೇ ದಿನ ಬೆಳಗ್ಗೆ ನೋಡಿ ಅಗ್ನಿ ಕಾರ್ಯಕ್ರಮ ಅಂತ ಬೆಳಗ್ಗೆ 6 ಗಂಟೆಗೆ 6:30 ಒಳಗಡೆ ಅಗ್ನಿ ದೇವರು ಎತ್ತೋ ಅಂಥದ್ದು ಮುಗಿದೋಗ್ಬಿಡುತ್ತೆ. ಅಷ್ಟರಲ್ಲಿ ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಎಲ್ಲರೂ ರೆಡಿಯಾಗಿ ಹೋಗಿದ್ದೀವಿ. ಇನ್ನೂ ಕತ್ಲೇನೇ ಇದೆ, 5:45 ಅಷ್ಟೊತ್ತಾಗಿದೆ ಅನಿಸುತ್ತೆ. ಇಲ್ಲಿ ಟಿ ವಿ ಫಿಟ್ ಮಾಡಿದ್ದಾರೆ. ಯಾಕಂದರೆ ತುಂಬ ಜನ ಇರೋದ್ರಿಂದ ಒಂದು ಕಡೆ ಗಂಡಸರು ನಿಂತ್ಕೋತಾರೆ, ಇನ್ನೊಂದು ಕಡೆ ಹೆಂಗಸರು ನಿಂತ್ಕೋತಾರೆ. ನೋಡಿ, ಅಲ್ಲಿ ದೇವ್ರು ಬರ್ತಾ ಇದೆ ಮಾರಮ್ಮ ಅಂತ. ನಾವು ಟಿ ವಿಲಿ ವೀಡಿಯೋ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಟಿ ವಿ ಫಿಟ್ ಮಾಡಿದ್ರು, ಆ ಕಡೆ ಹೋಗೋಕ್ಕೆ ಜಾಗ ಇರಲಿಲ್ಲ. ನಾವು ಅಲ್ಲೇ ನಿಂತ್ಕೊಂಡು ಟಿ ವಿಲೇ ನೋಡ್ತಾ ಇದ್ವಲ್ಲ. ಇಲ್ಲಿ ಅಗ್ನಿಕುಂಡವನ್ನು ಅದನ್ನು ಬೆಂಕಿನ ರೆಡಿ ಮಾಡಿ ಕೆಂಡ ಎಲ್ಲ ರೆಡಿ ಇದೆ. ಇನ್ನು ದೇವ್ರು ಬಂದು ಅದನ್ನು ಎತ್ತಬೇಕಷ್ಟೇ. ದೇವರು ಹಳ್ಳಕ್ಕೆ ಹೋಗಿ ಮತ್ತೆ ಬಂದು 101 ಪೂಜೆ ಮಾಡಿ ದೇವರು ಅಗ್ನಿಯನ್ನು ಎತ್ತುತ್ತಾ ಇರೋ ಅಂಥದ್ದು. ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೂ ಕೂಡ. ಎಲ್ಲರೂ ಬಿಡೋದೇ ಇಲ್ಲ, ಈ ಹುಡುಗರುಗಳಂತೂ ಬಿಡೋದೇ ಇಲ್ಲ. ತುಂಬ ರಶ್ ಇರುತ್ತೆ, ಕ್ರೌಡ್ ಇರೋದ್ರಿಂದ ದೇವರು ಕಾಣೋಕ್ಕೆ ಬಿಡೋದಿಲ್ಲ. ನೋಡಿ, ಮಾರಮ್ಮ, ಸಿದ್ದಪ್ಪಾಜಿ, ಬಸವೇಶ್ವರ, ಆ ರೀತಿ 3-4 ದೇವ್ರು ಬರುತ್ತೆ ಮೈ ಮೇಲೆ. ಯಾರು ನಿಜ ಸುಳ್ಳು ಅಂತ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ದೇವರಿದೆ ಅಂತ ನಂಬ್ತೀನಿ. ನನ್ನ ನಂಬಿಕೆಗೋಸ್ಕರ ನಾನು ನೋಡಿ ಮಾರಮ್ಮ ದೇವರು ಬಂದು ಅಗ್ನಿಕುಂಡವನ್ನು ಎತ್ತಿ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಆಮೇಲೆ ದೇವಸ್ಥಾನದ ಒಳಗಡೆ ತಗೊಂಡೋಗಿ ಅಗ್ನಿಕುಂಡವನ್ನು ಇಟ್ಟು, ಈ ವರ್ಷ ಮಳೆ ಬೆಳೆ ಊರಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಇರ್ತಾರಲ್ಲ ಊರಿನ ಮುಖಂಡರು, ಅವ್ರಿಗೆ ಹೇಳುತ್ತೆ ಯಾವ ರೀತಿ ಆಗುತ್ತೆ ಮಳೆ ಬೆಳೆ ಅಂತ. ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ದೇವರು ಅಗ್ನಿಕುಂಡವನ್ನು ಎತ್ತಿ ನಮಗೂ ಎಷ್ಟು ಸಾಧ್ಯ ಆಯಿತೋ ಅಷ್ಟು ವೀಡಿಯೋ ಮಾಡಿದ್ವಿ ಅಷ್ಟೇ. ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ನೋಡಿ, ನೀವು ನೋಡ್ತಾ ಇರಬೇಕಾದ್ರೇ ಎಷ್ಟೊಂದು ಕ್ರೌಡ್ ಇದೆ ಅಂತ. ಇದನ್ನು ಅಗ್ನಿಕುಂಡವನ್ನು ಮುಗಿಸ್ಕೊಂಡು 6:30-7 ಗಂಟೆ ಆಯಿತು. ಆವಾಗ ಮತ್ತೆ ಎಲ್ಲರೂ ರಿಟರ್ನ್ ಮನೆಗಳ ಕಡೆಗೆ ಹೆಂಗಸರುಗಳು ಎಲ್ಲರೂ ಮನೆಗೆ ಹೋಗ್ತೀವಿ. ಇದಾದಮೇಲೆ ಅಲ್ಲಿ ದೇವರು ಪಲ್ಲಕ್ಕಿ ರೆಡಿ ಮಾಡಿ ದೇವ್ರನ್ನ ಮತ್ತೆ ಇದು ಮುಗಿಸಿದ ತಕ್ಷಣವೇ ಮೆರವಣಿಗೆ ಶುರು ಮಾಡ್ತಾರೆ. ಊರು ತುಂಬ ಮನೆಯಲ್ಲಿ ಪೂಜೆ ಕೊಡೋ ಅಂಥದ್ದು. ಎಲ್ಲರೂ ಕೂಡ ಪೂಜೆಯನ್ನು ಕೊಟ್ಟು ಅಲ್ಲಿಗೆ ಈ ವರ್ಷದ ಮಾರಿ ಹಬ್ಬ ಮುಕ್ತಾಯ ಆಗುತ್ತೆ. ನೋಡಿ, ನಾನು ನನ್ನ ಮಗ ಹೋಗ್ತಾಯಿದ್ದೀವಿ. ಮುಂದೆ ನಮ್ಮ ಅತ್ತೆ, ಅವ್ರ ಮಗಳು, ನನ್ನ ತಂಗಿ ಎಲ್ಲ ಹೋಗ್ತಾಯಿದ್ದಾರೆ ಮನೆ ಕಡೆಗೆ. ಹೊರಟ್ವಿ ಅಗ್ನಿಯನ್ನು ನೋಡಿಕೊಂಡು ಮುಗಿಸ್ಕೊಂಡು. ಮತ್ತೆ ನೋಡಿ, ಇಲ್ಲಿ ವಾದ್ಯ ಸಮೇತ ದೇವರು ಬರುತ್ತೆ. ನಮ್ಮ ಮನೆ ಹತ್ರ ಬಂದಾಗ ಮಾತ್ರ ನಾವು ವಿಡಿಯೋ ಮಾಡ್ಕೊಂಡಿದ್ದು. ಇಲ್ಲಿ ತಮ್ಮಡಪ್ಪ ಇರ್ತಾರಲ್ಲ ಅವರು, ನಾವು ಕಾಯಿ ಹಣ್ಣು ಕಡಲೆಪುರಿ ಎಲ್ಲವನ್ನ ಪ್ರಸಾದವಾಗಿ ದೇವ್ರಿಗೆ ಅರ್ಪಿಸ್ತೀವಿ. ಅಲ್ಲಿ ಅವರು ಕಾಯಿ ಹೊಡೆದು ಪೂಜೆ ಮಾಡಿ ಕೊಡ್ತಾರೆ. ಇವಳು ನಮ್ಮ ಮಾವನ ಮೊಮ್ಮಗಳು. ನೋಡಿ, ಇಲ್ಲಿ ದೇವ್ರನ್ನ ಊರು ತುಂಬ ಮೆರವಣಿಗೆ ಮಾಡಿ ಮನೆ ಹತ್ರನೂ ಪೂಜೆ ತಗೊಂಡೋಗಿ ಕೊನೆಗೆ ದೇವರನ್ನು ದೇವಸ್ಥಾನದಲ್ಲಿ ಮತ್ತೆ ಇಡ್ತಾರೆ. ಇದಿಷ್ಟು ಈ ವರ್ಷದ ನಮ್ಮೂರಿನ ಮಾರಿ ಹಬ್ಬದ ವಿಡಿಯೋ ಆಗಿರುತ್ತೆ. ಇದು 3ನೇ ದಿನ ಮತ್ತು 4ನೇ ದಿನ. ಯಾಕಂದರೆ ಸ್ವಲ್ಪನೇ ಕ್ಲಿಪ್ಸು ತಗೊಂಡಿದ್ದು. ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,